ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹಾಂ ಸರ್, ಓಮಿನಿ. ಮಾರುತಿ ಓಮಿನಿ. ಮಾರುತಿ ಓಮಿನಿ. ಯಾವ್ದು ಮಾಡಲಿ ಸರ್ ಅದು? 2008 ಸರ್. ಓಕೆ, ಓನರ್ ಎಷ್ಟಿದೆ ಸರ್? ಓನರು 7 ಓನರ್ ಆಗಿದೆ. ಹ್ಞೂ ಫ್ರೆಶ್ಶು ಎಫ್ ಸಿ ಮತ್ತು ಇನ್ಸೂರೆನ್ಸ್ ಇದೆ. ಎರಡು ಫ್ರೆಶ್ ಆಗಿದೆಯಾ? ಫ್ರೆಶ್ ಇದೆ. ಓಕೆ. ಹ್ಞೂ ಟೈರು? 60% ಟೈರ್ ಇದೆ. ಹ್ಞೂ ಸ್ಟೆಪ್ನಿ ಐತಾ? ಸ್ಟೆಪ್ನಿ ಇದೆ ಸರ್. ಓಕೆ. ಇಂಜಿನ್ ಯಾವ್ದು ಸರ್ ಇದು? ಇಂಜಿನ್ ಗೊತ್ತಿಲ್ಲ ಸರ್ ಯಾವುದು ಅಂತ, ಅದು ನೋಡು. ಗೊತ್ತಿಲ್ವಾ? ನಂದು ಅಷ್ಟೊಂದು ಗೊತ್ತಿಲ್ಲ ಅದು ಯಾವುದು ಅಂತ. ಹಾಂ. ಓಕೆ. 8 ಸೀಟ್ರ್ ಗಾಡಿ ಸರ್ ಇದು? 7 ಸೀಟರ್ ಸರ್. 7 ಸೀಟ್ರಾ? 7 ಸೀಟ್ರು. ಓಕೆ. 7+1. ಹಾಂ, 7+1. ಓಕೆ. ಪ್ಯೂರ್ ಪೆಟ್ರೋಲಾ ಎಲ್ ಪಿ ಜಿ ಇದೆಯಾ? ಪ್ಯೂರ್ ಪೆಟ್ರೋಲ್ ಸರ್. ಎಲ್ ಪಿ ಜಿ ಇಲ್ಲ? ಎಲ್ ಪಿ ಜಿ ಇಲ್ಲ ಸರ್. ಓಕೆ. ಗಾಡಿದು ಬ್ಲೂ ಕಲರಾ? ಬ್ಲೂ ಕಲರ್ ಸರ್. ಒರಿಜಿನಲ್ ಪೇಂಟ್ ಆಗಿದೆಯಾ ಏನು ರೀಪೇಂಟ್ ಆಗಿದೆ ಸರ್? ಪೇಂಟಲ್ಲಿ ಇದೆ. ಹ್ಞೂ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅಷ್ಟೇ. ಓಕೆ. ಏನಾದ್ರು ಟಿಂಕರಿಂಗ್ ಕೆಲಸ? ಅದೇ ಸರ್, ಸಣ್ಣ ಪುಟ್ಟ ಇದೆ ಅಷ್ಟೇ. ಇವಾಗ ಏನಿಲ್ವಾ? ಇವಾಗ ಏನಿಲ್ಲ ಸರ್. ಹ್ಞೂ. ಅಡಿ ಸೇಮ್ ಹಂಗೆ ಫೋಟೋದಲ್ಲಿ ಹೆಂಗಿದೆ ಹಂಗೆ ಇದೆ. ಓಕೆ. ಸೀಟ್ ಎಲ್ಲ ಚೆನ್ನಾಗಿದ್ವಾ? ಸೀಟ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಇಂಜಿನ್ ಕಂಡೀಷನ್ನು? ಚೆನ್ನಾಗಿದೆ ಸರ್, ಇಂಜಿನ್ ಕಂಡೀಷನ್ ಚೆನ್ನಾಗಿದೆ. ಹ್ಞೂ. ಹ್ಞೂ ಏನು ಸ್ಮೋಕ್ ಬರೋದು ಆ ಥರ ಏನಿಲ್ವಾ? ಏನಿಲ್ಲ ಸರ್, ಆ ಥರ ಏನಿಲ್ಲ. ಹ್ಞೂ. ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್. ಬಂಪರು, ಕ್ಯಾರಿಯರು, ಮ್ಯೂಸಿಕ್ ಸಿಸ್ಟಮು? ಅದೇ ಆ ಥರ ಏನಿಲ್ಲ ಸರ್. ಏನೂ ಇಲ್ಲ? ಆ ಥರ ಏನಿಲ್ಲ. ಓಕೆ. ಗಾಡಿ ತಗೊಳ್ಳೋರಿಗೆ ಏನಾರು ಏನು ಖರ್ಚಿಲ್ವಾ? ಗಾಡಿ ತಗೊಳ್ಳೋರ್ಗೆ ಏನು ಖರ್ಚಿಲ್ಲ ಸರ್. ಓಕೆ. ಎಫ್ ಸಿಸ್ಟಮ್ ಸಿ, ಹಾಕ್ಕೋಬೇಕು ಅಷ್ಟೇ. ಇನ್ಸೂರೆನ್ಸು? ಫ್ರೆಶ್ ಇದೆ ಸರ್, ಫ್ರೆಶ್ ಇದೆ. ಫ್ರೆಶ್ ಅಂದ್ರಲ್ವಾ? ಫ್ರೆಶ್ ಇದೆ. ಓಕೆ. ಹಂಗಾರೆ ಏನಿಲ್ಲ ಗಾಡಿ ಕೆಲಸ? ಗಾಡಿ ಕೆಲಸ ಏನಿಲ್ಲ ಸರ್. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಾ? ಹಾಂ, ಒರಿಜಿನಲ್ ಇದೆ ಸರ್, ನಮ್ಮ ಹತ್ರನೇ ಇದೆ. ಓಕೆ. ಎಲ್ಲಿರೋ ಸರ್ ಗಾಡಿದು? ಸರ್, ಮೈಸೂರು ಡಿಸ್ಟಿಕ್ಕು ಟಿ ನರಸೀಪುರ. ಮೈಸೂರು ಡಿಸ್ಟಿಕ್ಕು ಟಿ ನರಸೀಪುರ. ಟಿ ನರಸೀಪುರ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, 1.35 ಹೇಳ್ತಾ ಇದ್ದೀವಿ. ಹ್ಞೂ. ಹ್ಞೂ 1,35,000 ಹೇಳ್ತಿದ್ದೀರಾ? ಹೌದು ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಇದಾವೆ? ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ಸರ್. ಸಿ ಸಿ ಕಂಡೀಷನ್ ಕೊಡ್ತೀರಾ? ಸಿ ಕಂಡೀಷನ್ ಕೊಡ್ತೀವಿ ಗಾಡಿ. ಈಗ 1.35 ಅಂದರೆ ಏನಾದರೂ ಕಮ್ಮಿ ಆಗುತ್ತಾ? ಸರ್, ಕಮ್ಮಿ ಮಾಡ್ಕೊಳ್ಳೋಣ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ಆಗಿದೆ ಸರ್ ಕಂಟಿನ್ಯೂ. ಸರಿ ಸರ್.